ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಅದು ಬೇರೆ ಮಹಾಲಿಂಗಪುರ ಯಾರಿಗೆ ಗೊತ್ತಿಲ್ಲ, ಬೆಲ್ಲದ ಮಾರಾಟಕ್ಕೆ, ಅದರಲ್ಲೂ ಮಾರುಕಟ್ಟೆಗೆ, ಅದರಲ್ಲೂ ನಮ್ಮ ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು, ವಿಜಯಪುರ ಜಿಲ್ಲೆ ಆಗಿರ್ಬೋದು, ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಎಲ್ಲದ ಸೆಂಟ್ರಲ್ ಪ್ಲೇಸ್ ಆಗಿ ಇವತ್ತೊಂದು ಆರ್ಥಿಕ ಹಬ್ ಆಗಿ, ಆರ್ಥಿಕ ಒಂದು ಶಕ್ತಿಯಾಗಿ ಬೆಳೀತಾ ಇರುವಂಥ ಮಹಾಲಿಂಗಪುರ ನಮ್ಮ ತಾಲೂಕು ಮಾಡಲಮ್ಮಣ್ಣ ಅಂತೇಳಿ ಕಳೆದ 35 ವರ್ಷಗಳಿಂದ ತಮ್ಮ ಬೇಡಿಕೆ ಇಟ್ಕೊಂಡು ಬಂದಿದ್ದಾರೆ. ಅದಕ್ಕೆಲ್ಲರೂ ಎಸ್ 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 ಅಂತ ಹೇಳ್ತಾ ಬಂದಿದ್ದಾರೆ. ಸಿದ್ದು ನಮ್ಮ ಸೌದಿಯವರಾಗಿರ್ಬೋದು, ಆರ್ ಬಿ ತಿಮ್ಮಾಪುರ ಅವರಾಗಿರ್ಬೋದು, ಹಿಂದಿನ ಅನೇಕ ಬೇರೆ ಬೇರೆ ಶಾಸಕರಾಗಿರ್ಬೋದು, ರಾಜಕೀಯ ಲೀಡರ್ಗಳಾಗಿರ್ಬೋದು, 85 ಶುರು ಅದ ನಮ್ಮ ತಾಲೂಕು ಮಾಡಲಿ ಅಂತ ಇವತ್ತಿಗೂ ಅದಾಗ್ತಾಯಿಲ್ಲ. ಪಾಪ ಅವರು ಇವತ್ತು ಮಹಾಲಿಂಗಪುರ ಜನ ಬೇಸತ್ತ ಈ ಜುಲೈ 14ಕ್ಕೆ ದೊಡ್ಡ ಸ್ಟ್ರೈಕ್ ಮಾಡಿದರು. ಒಂದು ನಿರಂತರವಾಗಿ ಈಗಾಗಲೇ 1190 ದಿನಗಳಿಂದ ಸ್ಟ್ರೈಕ್ ಮಾಡ್ತಾ ಬರ್ತಾ ಇದ್ದಾರೆ. 35 ವರ್ಷಗಳಿಂದ ಇದು ನಿರಂತರವಾಗಿ ಮೇಲಿಂದ ಮೇಲೆ ಸ್ಟ್ರೈಕ್ ಮಾಡೋದು, ಬೇಡಿಕೆ ಇಡೋದು, ಅವರು ಬರೋದು, ಅದು ಒಯ್ಯೋದು, ಏನು ನಮ್ಮ ಮನವಿಯನ್ನು ಸ್ವೀಕಾರ ಮಾಡೋದು, ಮಾಡ್ತೀವಿ ಅಂತ ಹೇಳೋದು, ಕಳಿಸ್ತೀವಿ ಅಂತ ಹೇಳೋದು, ಆಮೇಲೆ ಅದು ಆಗದೆ ಹೋಗೋದು, ಹೀಗಾಗಿ ಬೇಸತ್ತೆಲ್ಲ ಜನ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಮಹಾಲಿಂಗಪುರ ತಾಲೂಕಾ ಹೋರಾಟ ಸಮಿತಿ ಅಧ್ಯಕ್ಷರಾದ ಸಂಗಪ್ಪ ಹಲ್ಲಿ ಅವರಾಗಿರ್ಬೋದು, ಧನಪ್ಪ ಸಾಗನಿಕರ್ ಅವರಾಗಿರ್ಬೋದು, ವೀರೇಶ್ ಆಸಂಖ್ಯವರಾಗಿರ್ಬೋದು, ಗಂಗಾಧರ ಮೇಟಿ ಅವರು, ಸಿದ್ದುಗೌಡ ಪಾಟೀಲ್ ಆಗಿರ್ಬೋದು, ಡಾಕ್ಟರ್ ಕನಕರೆಡ್ಡಿ ಆಗಿರ್ಬೋದು, ಮಹಾಂತೇಶ್ ಶೆಟ್ಟಿನಮಠ ಅವರು ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಶಿವಲಿಂಗ ಟಿರ್ಕಿ ಅವರಾಗಿರ್ಬೋದು, ಹೀಗೆಲ್ಲರೂ ಒಂದು ಕೂಡಿ ಸಂಘಟನೆ ಮಾಡಿಕೊಂಡು ಒಂದಿಷ್ಟು ಅನುಕೂಲ ಇದ್ದಂಥವರು ಹಣ ಸಹಾಯ ಮಾಡಿಕೊಂಡು ದೊಡ್ಡ ಒಂದು ಪ್ರತಿಭಟನೆ ಇಡೀ ಊರು ತುಂಬ ಮಾಡಿದರು, ಪಾದಯಾತ್ರೆ ಮಾಡಿದರು, ಜನಜಾಗೃತಿ ಮಾಡೋ ಪ್ರಯತ್ನ ಮಾಡಿದರು. ಆ ಒಂದು ದಿಸೆಯಲ್ಲೇ ಒಂದು ಹೋರಾಟವನ್ನು ಆರಂಭ ಮಾಡಿರುವಂಥ ಇವರು 14 ತಾರೀಕಿನ ಬೆಳಗಿನ 10 ಗಂಟೆಯಿಂದ ಇದು ಆರಂಭ ಆಗಿ ಸಾಯಂಕಾಲವರೆಗೆ ಇತ್ತು. ಅದರಲ್ಲೂ ಮುಖ್ಯವಾಗಿ ಬಸವೇಶ್ವರ ವೃತ್ತದಿಂದ ಆರಂಭ ಆದ ಪಾದಯಾತ್ರೆ ಮುಂದದು ಏನಪ್ಪ ಡಬಲ್ ರಸ್ತೆ, ಮುಂದೆ ನಡು ಚೌಕಿ, ಜವಳಿ ಬಜಾರ, ಗಾಂಧಿ ವೃತ್ತ, ಇವೆಲ್ಲ ಮೂಲಕ ರಾಣಿ ಚೆನ್ನಮ್ಮ ವೃತ್ತಕ್ಕೆ ಬಂದು ತನ್ನ ಪ್ರತಿಭಟನೆಯನ್ನು ಜೋರು ಮಾಡಿದ್ದನ್ನು ನಾವು ಈಗ ನೋಡ್ತಾ ಇದ್ದೀವಿ. ಅಂದ್ರೆ ಈ ನಿರಂತರವಾಗಿ ಮತ್ತು ಇದು ನಿಶ್ಚಿತವಾಗಿ ತಾಲೂಕು ಆಗೋದು ಯೋಗ್ಯ ಇದ್ದಂಥದ್ದು. ಆದರೆ ಒಂದು ಏನು ಪ್ರಾಬ್ಲಮ್ಪ ಅಂತಂದ್ರೆ ಇಲ್ಲ, 16 ಹಳ್ಳಿಗಳು ಇದಕ್ಕಿದ್ದಾರೆ. ನಮ್ಮ ಮಾಡ್ರಪ್ಪ ಮಹಾಲಿಂಗಪುರ ಒಂದು ತಾಲೂಕನ್ನಾಗಿ ಮಾಡಲಿ ಅಂತ ಎಲ್ಲರೂ ಬೇಡಿಕೆ ಇಡ್ತಾ ಇದ್ದಾರೆ. ಆದರೆ ಸುತ್ತಮುತ್ತ ತಾಲೂಕುಗಳು ಸಾಕಷ್ಟು ಆಗ್ಯಾವ. ರೊಕ್ಕಬನಟ್ಟಿ ತಾಲೂಕು ಆಗ್ಯದ, ಇದೇ ಕಾಲಕ್ಕೆ ನಮ್ಮ ಈ ಬೆಳಗಾವಿ ಜಿಲ್ಲೆಯಿಂದ ಮೂಡಲಗಿ ಆಗ್ಯದ. ಹೀಗೆ ಮತ್ತು ಇತ್ತೀಚೆಗೆ ಇಲ್ಲೇ ನಮ್ಮ ಕೌಸಲಿಗೆ ಅವ್ರು ನಮ್ಮ ತಾಲೂಕು ಮಾಡಲಿ ಅಂತ ಬೆನ್ನತ್ತಿದ್ದಾರೆ. ಅದು ಮಾಡಬೇಕಾಗಿದೆ. ಈ ಡಿಸೆಂಟ್ರಲೈಸೇಷನ್ ಪವರ್ ದೃಷ್ಟಿ ಇಟ್ಕೊಂಡು ನೋಡಿದ್ರೆ ಎಲ್ಲರಿಗೂ ಅಧಿಕಾರವಾಗಿ ಹಂಚಲಿ ಮುಟ್ಲಿ ಮತ್ತು ಅಭಿವೃದ್ಧಿ ಆಗಲಿ ಅಂದರೆ ಮಹಾಲಿಂಗಪುರ ಆಗಬೇಕಾಗಿದೆ. ಯಾಕಂದ್ರೆ ಒಂದು ಒಳ್ಳೆ ಇತ್ತೀಚೆಗೆ ಬೆಳೀತಿರುವಂಥ ಔದ್ಯೋಗಿಕನಿಗಿಂತ ಮುಖ್ಯವಾಗಿ ವ್ಯಾಪಾರ ಕೇಂದ್ರ ಬೆಳೀತಾ ಇದೆ. ಹೀಗಾಗಿ ಅದು ಒಂದು ಸೆಂಟ್ರಲ್ ಪ್ಲೇಸ್ ಆಗಿ ಬೆಳೆಯೋದ್ರಿಂದಾಗಿ ತಾಲೂಕು ಆಗಲೇಬೇಕಂತೇಳಿ ಇವರ ಒಮ್ಮತದ ಒಂದೇನಪ್ಪ ಅಂತ ಬೇಡಿಕೆ. ಈಗ ಇಡೀ ಊರಿನ ಜನ, ಸುತ್ತಮುತ್ತಿನ ಹಳ್ಳಿಯ ಜನ, 16 ಹಳ್ಳಿಯ ಜನ ಬಂದು ಕೂತ್ಕೊಂಡು ಸ್ಟ್ರೈಕ್ ಮಾಡಿದರು. ಅದರಲ್ಲಿ ಅವರು ಅನೇಕ ವಿಷಯಗಳನ್ನು ಮಾತಾಡಿದರು. ಅದರಲ್ಲೂ ನಮ್ಮ ಅಲ್ಲಿಯ ಶಾಸಕ ಸಿದ್ದು ಸೌದಿಯವರು ಬಂದರು, ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿದ್ರು, ಎಲ್ಲ ಮಾಡಿದರು, ಮನವಿ ತೊಗೊಂಡ್ರು, ಹೋದರು. ಆದರೆ ಅನೇಕರು ಸಿದ್ದು ಸೌದಿಯವ್ರನ್ನ ಟೀಕೆಯನ್ನು ಮಾಡಿದರು. ಅಲ್ಲರಿ ನೀವು ಹೋಗೋದಲ್ಲ, ಇಲ್ಲಿ ಬಂದು ನಮ್ಮ ಜೊತೆ ಕೂಡಬೇಕು ಅಂತೇಳಿ ಅನೇಕ ಅಲ್ಲಿಯ ಮಾತುಗಾರರು, ಅಲ್ಲಿಯ ಚಳವಳಿಗಾರರು ಅಥವಾ ಹೋರಾಟಗಾರರು, ಅಲ್ಲಿ ಕೌನ್ಸಿಲರ್ಗಳಾಗಿರ್ಬೋದು, ಮತ್ತೇನಾಗಿರ್ಬೋದು, ಆರ್ ಬಿ ತಿಮ್ಮಾಪುರ ಅವ್ರು ಬರಲೇಬೇಕು ಅಂತ ಕ್ರಮವನ್ನು ಸಹಿತ ಮಾಡಿ ನಮ್ಮ ಮನವಿ ಸ್ವೀಕಾರ ಮಾಡೋದಷ್ಟಲ್ಲ, ನಮ್ದು ಆಗಬೇಕು ಕೆಲಸ ಅನ್ನುವಂಥದ್ದು. ಹಿಂದೆ ಬೊಮ್ಮಾಯಿಯವ್ರು ಮಾಡ್ತಾನಂತ ಹೇಳಿದ್ರು, ಅದು ಆಗಲಾರದನ್ನು. ಅದೇ ಕಾಲಕ್ಕೆ ಈಗ ಸಿದ್ದರಾಮಯ್ಯವ್ರು ಮಾಡ್ತಾನೆ ಅಂತಾರೆ, ಇನ್ನೂ ಮಾಡ್ತಾ ಇಲ್ಲ, ಮಾಡಬೇಕು. ಅವ್ರು ಬಂದು 2-2.5 ವರ್ಷ ಆಯ್ತು. ಹಿಂಗೆ ಅನೇಕ ವಿಷಯಗಳನ್ನ ಚರ್ಚೆ ಮಾಡಿದರು, ಮಾತಾಡಿದರು. ಆ ಒಂದು ಪಾದಯಾತ್ರೆ ಮೊದಲು ಈ ಪಾದಯಾತ್ರೆ ಒಂದು ಸ್ವಲ್ಪ ನೋಡ್ರಿ ಇದು ಹೆಂಗದ, ಯಾವ ರೀತಿ ಅದ ಅಂತೇಳಿ ತಾಲೂಕಾ ಒಂದು ಘೋಷಣೆಯನ್ನು ಮಾಡಬೇಕು. ಆ ಕಾರಣಕ್ಕಾಗಿ ಈ ತಾಲೂಕಾ ಕೇಂದ್ರವನ್ನಾಗಿ ಮಾಡಲು ಸರಿಯವರು ಕೂಡ ಬದ್ಧರಾಗಿ ಹೋರಾಟ ಮಾಡಕತ್ತಾರ. ಮಾಲಿಂಗೇಶ್ವರ ಪ್ರಯಾಣ ಮಾಡಿ ಹೋರಾಟ ಮಾಡಕತ್ತಾರ. ಆ ಕಾರಣದಿಂದ ದಯವಿಟ್ಟು ಎಲ್ಲ ಬಂಧುಗಳು ಕೂಡ ಬರಬೇಕು. ಹೋರಾಟದಲ್ಲಿ ಸರ್ಕಾರದಲ್ಲಿ ಕೊಟ್ಟಂತ ಎಲ್ಲರೂ ಹೋರಾಟದಲ್ಲಿ ಬರಬೇಕು. ಯಾರೋ ಸರ್ಕಾರದಾಗಿದ್ದವರು ಹೋರಾಟದಿಂದ ದೂರ ಉಳಿಬಾರ್ದು. ತಮ್ಮ ಅಂಗಡಿಗಳೇ ಮುಚ್ಚಿರಿ. ಇವತ್ತು ಹೋರಾಟದಲ್ಲಿ ಸಾಯಂಕಾಲದವರೆಗೆ ಭಾಗವಹಿಸ್ರಿ. ಈ ಹೋರಾಟದ ವಿಷಯನ್ನ ಬೆಂಗಳೂರಿಗೆ ಮುಟ್ಸೋನು, ಮುಖ್ಯಮಂತ್ರಿಗಳು ಕಣ್ತರಿಸೋನು. ಮುಂದಿನವರೆಲ್ಲ ಹಿಂದ್ಗಡಪ್ಪ, ಮುಂದಿನವ್ರು ಮುಂದೆ ಹೋಗ್ರಿ. ಈ ಒಂದು ಪಾದಯಾತ್ರೆ ಮೂಲಕ ಜನಜಾಗೃತಿ ಮಾಡ್ತಾ, ಸ್ಲೋಗನ್ಗಳನ್ನು ಹಾಕ್ತಾ, ಹೇಳ್ತಾ ಒಂದು ಶಾಂತ ರೀತಿಯಿಂದ ಒಂದು ಪ್ರತಿಭಟನೆ ಮಾಡಿದರು. ಜನನೂ ಅದಕ್ಕೆ ಸ್ಪಂದನೆ ಕೊಟ್ಟರು. ಎಲ್ಲೆಲ್ಲಿ ಹೋಗಿದ್ರು ಎಲ್ಲ ಕಡೆ ಸ್ಪಂದನೆ ಕೊಟ್ಟರು. ಇಲ್ಲ ನಾವು ನಿಮ್ಮ ಜೊತೆಗಿದ್ದೀವಿ, ನಾವು ಕೂಡ್ತೀವಿ ಅಂತ ಕೆಲವೊಂದಿಷ್ಟು ಧನ ಸಹಾಯವನ್ನು ಸಹಿತ ಮಾಡಿದರು. ಈ ಹೋರಾಟ ಆಗಲಿ, ಮುಂದುವರಿಲಿ ಅಂತೇಳಿ ಈ ಒಂದೆಲ್ಲ ದೃಷ್ಟಿ ಇಟ್ಟುಕೊಂಡು ಈ ಮಹಾಲಿಂಗಪುರ ತಾಲೂಕು ಹೋರಾಟ ಮಾಡುವಂಥ ಈ ಸಮಿತಿ
ಜೊತೆಗೆ ಇನ್ನಷ್ಟು ತಮ್ಮ ಪ್ರತಿಭಟನೆಯನ್ನು ಮಾತಿನ ರೂಪಕ್ಕೂ ಹೇಳಿದರು. ನೀವು ಇದನ್ನು ಮಾಡದೇ ಇದ್ರೆ ನಿಮ್ಮನ್ನು ಬಿಡೋದಿಲ್ಲಪ್ಪ, ನಾವು ಇದನ್ನು ಬೆನ್ನು ಹಚ್ಚೇ ಬಿಡ್ತೀವಿ, ಉಪವಾಸ ಸತ್ಯಾಗ್ರಹ ಮಾಡ್ತೀವಿ, ಅವನು ಉಪವಾಸ ಸತ್ಯಾಗ್ರಹ ಮಾಡಿದ್ದೀವಿ, ಏನೋ ನೀವು ಒತ್ತಾಯ ಮಾಡಿಲ್ಲ, ನಾವು ಮಾಡ್ತೀವಿ ಅಂತ ಬಿಟ್ಟಿದ್ದೀವಿ, ಇನ್ನೂ ಬಿಡೋದಿಲ್ಲ, ನಾವು ಹೋರಾಟ ಮಾಡೇ ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಸಹಿತ ಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಪುರಸಭೆ ಅಧ್ಯಕ್ಷ ಯಲ್ಲನಗೌಡ ಪಾಟೀಲ್ ಆಗಿರ್ಬೋದು, PKPS ಅಧ್ಯಕ್ಷ ಬಸನಗೌಡ ಪಾಟೀಲ್ ಆಗಿರ್ಬೋದು, ಶೇಖರ್ ಅಂಗಡಿಯವರಾಗಿರ್ಬೋದು, ಶಿವಲಿಂಗ ಘಂಟಿಯವರು, ಈರಪ್ಪ ಜಿನ್ನಿಮಣಿಯವರಾಗಿರ್ಬೋದು, ಅದೇ MI ಕೋಳಿವಾಡ್ರ ಆಗಿರ್ಬೋದು, ಇವರೆಲ್ಲರೂ ಇನ್ನೂ ಅನೇಕರು ಬಂದು ತಮ್ಮ ಮಾತುಗಳನ್ನು ಆಡಿದ್ದಾರೆ. ಮಾತಾಡೋದಷ್ಟಲ್ಲ, ನಾವು ಬಿಡೋದಿಲ್ಲಪ್ಪ ಈ ಸಲ ಆಗಲೇಬೇಕು ಅಂತೇಳಿ. ಯಾಕಂದ್ರೆ ಸಣ್ಣದಲ್ಲ, 1985 ಶುರು ಆದಂಥದ್ದು ಹೆಚ್ಚು ಕಡಿಮೆ 35-40 ವರ್ಷದ್ದಾಯಿತು. ಅವ್ರು ಇಟ್ಟಂತದ್ದು 35 ವರ್ಷ ನಾವು ಶುರು ಮಾಡಿದ್ದೀವಿ ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಮತ್ತು ಈಗಾಗಲೇ 1190 ದಿನಗಳಿಂದ ನಿರಂತರ ಮಾಡ್ತಾ ಬಂದಿದ್ದೀವಿ, ಇನ್ನು ಬಿಡೋದಿಲ್ಲ ಅನ್ನೋಂಥ ಮಾತಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮುಖ್ಯವಾಗಿ ನಮ್ಮ ಗಂಗಪ್ಪ ಹಳ್ಳಿ ಅಧ್ಯಕ್ಷರು ಮತ್ತು ಧೀರಪ್ಪ ಸಾಂಗ್ಲಿಕರ್ ಅಂತವರು, ಅದೇ ಕಾಲಕ್ಕೆ ಗಂಗಾಧರ ಮೇಟಿ ಅಂತವರು, ಮುಂದೆ ನಮ್ಮ ಶಿವಲಿಂಗ್ ಟಿರ್ಕಿ ಅಂತವರು, ಇವರೆಲ್ಲ ತಮ್ಮ ಮಾತುಗಳನ್ನ ವ್ಯಕ್ತಪಡಿಸಿದ್ದಾರೆ. ಅವ್ರ ಮಾತುಗಳನ್ನು ಒಮ್ಮೆ ನೋಡ್ರಿ, ಅವ್ರು ಯಾವ ರೀತಿ ಪ್ರತಿಭಟನೆ ಮಾಡ್ತಿದ್ದಾರೆ, ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಅವುಗಳನ್ನ ನೀವು ಸ್ವಲ್ಪ ನೋಡ್ತಾ ಹೋಗಿ. ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ಮಾಲೀಕರನ್ನ ತಾಲೂಕಾ ಅಂತ ಘೋಷಣೆ ಮಾಡಬೇಕು. ನಾವು ಶಾಂತ ರೀತಿಯಿಂದ ಹೋಗ್ಯವತ್ತು ನಾನು ಅಧ್ಯಕ್ಷ ಮಾಡ್ಯಾರ. ಆದ್ರೆ ನಾವು ಶಾಂತ ರೀತಿಯಿಂದ ನೋಡಿದ್ರೆ ಬ್ಯಾಸತ್ತ ಊಗರ ಆಗಬಾರ್ದು. ಅದಕ್ಕೆ ಎಲ್ಲರಿಗೂ ಒಂದು ವಿನಂತಿ, ಈಗ ಹೋರಾಟದಲ್ಲಿ ಸಾಕಷ್ಟು ಸಲ ಭಾಗವಹಿಸಿರಿ, ಬಂದರಿ, ಮಾಡ್ಯಾರಿ, ಊರು ಬಂದ್ ಮಾಡ್ಯಾರಿ, ಅಂಗಡಿ ಬಂದ್ ಮಾಡ್ಯಾರಿ. ಅಂಗಡಿ ಬಂದ್ ಮಾಡಬೇಡಿ, ರೋಡಿಗೆ ನಿಂತು ನೋಡಕತ್ತೀರ. ನೋಡುದಂದ್ರೆ ಮದುವೆ ಮುಂಜಿ ಇದ್ದಾಗ ನೋಡ್ರಿ ನಿಂತ, ಆದ್ರೆ ಹೋರಾಟದೊಳಗೆ ಭಾಗವಹಿಸುತ್ತಾರೆ. ಅಂದ್ರೆ ಈ ಹೋರಾಟಕ್ಕೆ ಒಂದು ಇದು ಇರ್ತೈತಿ. ಸರ್ಕಾರ ಎಚ್ಚೆತ್ಕೊಳ್ಬೇಕಾದ್ರೆ ನಮ್ಮ ಜನ ತೋರಿಸ್ಬೇಕು. ಜನ ಎಲ್ಲರೂ ಕೂಡಿದ್ರೆ ಗಂಟೆ ಕೋಟಿಗಂಟೆ ಜನ ಕೂಡಿದಾಗ ಒಂದೊಂದು ಇವರು ಸಾಧನೆಗಳು ಆಗ್ತಾವೆ. ಕ್ರಿಕೆಟ್ ನೋಡಿದ್ರಿ ಮಾಹಿತಿ ನೀವು, ಕೋಟಿ ಗಂಟೆ ಜನ ಖುಷಿ ಪಟ್ರೆ. ಆ ರೀತಿ ನಮ್ಮ ಮಾಲಿಕ್ಪುರ ತಾಲೂಕು ಆದ್ರೆ 1,00,000 ಗಂಟೆ ಜನ ಆದ್ರೆ ಖುಷಿ ಪಡ್ತಾರೆ. ಅದು ನಮಗೆ ಗೊತ್ತೈತಿ. ಆದ್ರೆ ಭಾಗವಹಿಸ್ಬೇಕು. ನೀವು ಹೋರಾಟದಲ್ಲಿ ಭಾಗವಹಿಸೋದ್ರಿಂದ ಇದು ಸರ್ಕಾರ ಮುಟ್ಟತಿ. ಅದಕ್ಕಾಗಿ ದಯಮಾಡಿ ಹೋರಾಟದಲ್ಲಿ ಭಾಗವಹಿಸುತ್ತಾರೆ, ತರುತ್ತಾರೆ. ನಿಮ್ಮ ಒಂದು 2 ಮಾತುಗಳನ್ನು ಮಾತಾಡ್ತಾರೆ. ಮಾನಿಗಪ್ಪ ಸನ್ನದಿ ಅವರು ಸೈದಾಪುರ ಗ್ರಾಮ ಪಂಚಾಯತಿ ಬಹುಶಃ 3 ಸಲ ಅಧ್ಯಕ್ಷರಾಗ್ಯಾರ. ಅವರು 5,000 ರೂಪಾಯಿ ರೋಕ ಕೊಟ್ಟು ಕಳಿಸ್ಯಾರ. ಈಗ ಅವರಿಗೂ ನಮ್ಮ ಹೋರಾಟ ಸಮಿತಿಯಿಂದ ಧನ್ಯವಾದಗಳು. ನಜೀರ್ ಅತ್ತಾರ ಅವರಿಗೆ ಈ ಪೆಂಡಾಲ್ ಬದಲ್ 5,000 ರೂಪಾಯಿ ಬಂದು ಹೋಗ್ಬಿಟ್ರು. ಈಗ ರೋಕ್ ಮಾತು ನಮ್ಮನ್ನು ಹುಡುಕ್ಯಾಡ್ಬೇಡ್ದು ಅಂತ. ಅದಕ್ಕೆ ಈಗ 2 ವರ್ಷ ನಾವು ಯಾರಿಂದ ಧನಸಹಾಯ ತಗೊಂಡಿಲ್ಲ. ಎದಕ್ಕಪ್ಪ ಅಂದ್ರೆ ತಾಲೂಕಾನ ಆಗಬಾರ್ದು, ಬರೀ ರೊಕ್ಕನ ಇಸ್ಕೊಳ್ತಿರಪ್ಪ ಅನ್ನೋ ನಿಮಿತಿ ಬರಬಾರ್ದು ಅಂತೇಳಿ 2 ವರ್ಷದಿಂದ ಒಂದು ಪೈಸೆಯನ್ನು ಮುಟ್ಟಿದ್ದಿಲ್ಲ. ಇವತ್ತು ಏನೋ ಸಾಮಾಜಿಕ ಪ್ರೀತಿಯಿಂದ ಕೊಡಾಕತ್ತೇರಿ. ಅದಕ್ಕೆ ಈಗ ಎಲ್ಲರೂ ಮುಂದೆ ಬರೀ ಸ್ವಲ್ಪ ಸರ್ಕಾರ ಪ್ರತಿನಿಧಿಯಾಗಿ ಮಾನ್ಯ ತಹಶೀಲ್ದಾರ್ ಬಂದಾರ, ಮಾನ್ಯ ತಹಶೀಲ್ದಾರ್ ಸಾಹೇಬರು ಹಾಗೂ SP ಅವ್ರು ಬಂದಾರ. ಅವರು ಏನು ಮಾತಾಡ್ತಾರೆ, ನಮ್ಮ ಹೋರಾಟಗಾರ ಅದ್ರ ಬದಲು ಮಾತಾಡ್ತಾರೆ. ಈಗ ಎಲ್ಲ ದಯವಿಟ್ಟು ತಾಳ್ಕೊಂಡ್ರಿ, ಒಳ ಕಡೆ ಒಳ ಬದುಕೊಂಡ್ರಿ, ಮೊದಲು ಎಲ್ಲ ಕೊಂಡ್ರಿ. ಒಂದು ನಿರ್ಣಯ ತಗೊಂಡು ಏನಾಗೈತಿ, ಬಸ್ಸು ಕುಂದ್ರದು ಮಡಿವೆ ಕೊಡುದು ಇದಾಗಿತ್ತು. 35 ವರ್ಷ ಮಡಿವೆ ಕೊಟ್ಟೇವಿ. 1180 ದಿವಸ ವ್ಯಕ್ತಿ ಮೇಲೆ ಕುಂತೇನೋ ಇಲ್ಲಿ ಕಡೆ ಒಳ ಬಂದು ಎಲ್ಲ ಕೊಟ್ಟು ನಿರ್ಣಯ ತಗೋದಕ್ಕೆ ಮುಂದಿನ ಹೋರಾಟಗಳು ಹೆಂಗ ಮಾಡುತ್ತೆ ಅಂತ ಹೇಳಿ ಕೆಲಸ ಮತ್ತು ನಿರ್ಣಯಗಳಿದಾವು. ಅದಕ್ಕೆ ಈ ಕಡೆ ಒಳಗೆ ಬಂದು ಕೊಡ್ರಿ. ಚಳವಳಿ ಆಗಿತ್ತು 90 ದಿವಸ. ಮೊನ್ನೆ ಮನುಷ್ಯಂಕಿ ದೇವಸ್ಥಾನದ ನಾವೆಲ್ಲ ಕೂಡಿದಾಗ ಚರ್ಚೆ ಮಾಡಿದ್ವಿ. ಇವತ್ತಿಗೆ 9 ದಿವಸದ ಎಂದ ನಾವು ಮಾಹಿತಿ ಕೊಟ್ಟಿವಿ, ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಬರಲಿ ಅಂತೇಳಿ. ಇಲ್ಲಿ ತನ ಒಂದು ಫೋನ್ ಹಚ್ಚಿ ಏನಾಗೈತಿ, ನಿಮ್ಮ ಸ್ಥಿತಿ ಏನೈತಿ, ಒಬ್ಬನ ಜೋಡಿನೂ ಇವತ್ತಿನ ಮಟ್ಟ ಮಾತಾಡಿದ್ರೆ ಹೇಳಿರ್ತಾವ. ಯಾರು ನೀವು ಮುಖಂಡ್ರಿದ್ರ ಏನ್ ದೊಡ್ಡದಲ್ಲಿ ಚಳವಳಿ, ನೀವು ಗಟ್ಟಿ ಆದ ಮನ್ಯಾನ ದೇವ್ರ ಎದ್ದು ಬರ್ತಾವ. ಇದೇ ವೇದಿಕೆ ಇಲ್ಲೇ ಕುಂತ್ಕೊಂಡು ನೀವು ಗಟ್ಟಿಯಾಗಿ ಕುಂತಿದ್ದಕ್ಕೆ 5 ತಾಸು MB ಪಾಟೀಲ್ ಇದ ವೇದಿಕೆ ಮೇಲೆ ಕುಂತಿಗೆ ನಿರ್ವಾಹ ಸಚಿವ ಇದ್ದಾಗ 5 ತಾಸು, 1 ತಾಸಲ್ಲ 5 ತಾಸು ಆ ಗೆಲುವು ಇವತ್ತು ನೀವು ತಗೊಂಡ್ರಿ. ನಿಮ್ಗೆ ಗೊತ್ತಾಗೈತಿ ಗಟ್ಟಿತನ ಎಲ್ಲಿ ತನ ಸಿಗುದಿಲ್ಲ. ನಮ್ಮಲ್ಲಿ ಎಲ್ಲಿ ತನ ಗಟ್ಟಿತನ ಬರೋದಿಲ್ಲ, ಅಲ್ಲಿ ತನ ನ್ಯಾಯವೂ ಸಿಗುದಿಲ್ಲ, ನಮ್ಗೆ ಗೆಲುವು ಸಿಗುದಿಲ್ಲ. ಇವತ್ತು 1 ದಿವಸ ನಾವು ಇಲ್ಲಿ ವಸ್ತಿ ಇದ್ರೆ ಏನಾದ್ರು ಕ್ಲಾಸ್ ಆಗತ್ತೇನ್ರಿ? ನಾನಂತೂ ಹಾಸಿಗೆ ತೊಂದ್ರಾಕ್ ರೆಡಿ ಅದೇನಪ್ಪ. ಇವತ್ತು ಈ ರೋಡ್ ಮೇಲೆ ಇಲ್ಲೇ ಮಕ್ಕಳು ಇಲ್ಲಿ ಸಚಿವ ಬಂದು ಇಲ್ಲಿ ಮಟ್ಟ ನಮ್ ಜೋಡಿ ಕುಂತು ಮಾತಾಡಿ
ಅವು ಆಶ್ವಾಸನೆ ಕೊಡೋ ಮಠ ನಾವು ಎಲ್ಲಿಂದ ಎದ್ದು ಹೋಗಿಲ್ಲ. ಮನವಿ ಕೊಡು. ಪ್ರತಿಯೊಬ್ಬ ಹೋರಾಟಗಾರರಲ್ಲೂ ಸಹ ಕಿಚ್ಚಿತ್ತು, ಆಗಲೇಬೇಕು ಅನ್ನುವಂಥ ಒಂದು ರೊಚ್ಚಿತ್ತು. ಜೊತೆಗೆ ಇದು ಆಗದಿರೋ ನಾವು ಬಿಡೋದಿಲ್ಲ ಅನ್ನೋದು ಹಠನೂ ಇತ್ತು. ಹೀಗಾಗಿ ಅಲ್ಲಿ ಉಸ್ತುವಾರಿ ಸಚಿವರು ತಿಮ್ಮಾಪುರ ಅವರು ಈ ದಿಶೆಯಲ್ಲಿ ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿ ಮಹಾಲಿಂಗಪುರವನ್ನು ವ್ಯಾಪಾರಿ ಕೇಂದ್ರ ಬಾಳೆಹಣ್ಣು ಬಿಡಬೇಕಾಗಿದ್ದು, ಕಾಲೇಜ್ ಇದೆ, ಎಲ್ಲನೂ ಇದೆ. ಅದು ಒಂದು ಸುಂದರವಾದ ಪ್ರದೇಶ, ಒಂದು ಸೆಂಟ್ರಲ್ ಪ್ಲೇಸ್ನಲ್ಲಿದೆ. ಆರ್ ವಿ ತಿಮ್ಮಾಪುರ ಅವರು ತಮ್ಮ ನಾಯಕ ನಮ್ಮ ಸಿದ್ದರಾಮಯ್ಯರ ಮೂಲಕ ಇದನ್ನು ಒತ್ತಡ ತಂದು ಮಾಡಿದರೆ ಭಾಳ ಉತ್ತಮ. ಈಗಾಗಲೇ ಸಿದ್ದು ನಮ್ಮ ಸೌದಿ ಅವರಿಂದ ಆಗಿಲ್ಲ ಅನ್ನೋ ಸಹಿತ ಅಲ್ಲಿ ಜನರ ಒಂದು ರೋಷ ಅವರು ಜಸ್ಟ್ ಭೇಟಿಯಾಗಿದ್ದಾಗ ಅನೇಕ ಟೀಕೆನೂ ಮಾಡಿದ್ರು, ನೀವು ಕೇಳ್ತಾ ಇದ್ದೀರಿ. ಇದೆಲ್ಲನೂ ನೋಡಿದಾಗ ವಿಶೇಷವಾಗಿ ಮಹಾಲಿಂಗಪುರ ಮತ್ತು ಊರನ್ನು ನೀವು ಸುತ್ತಾಗಿ ನೋಡಿದರೆ ನಿಶ್ಚಿತವಾಗಿಯೂ ಇದು ತಾಲೂಕಕ್ಕೆ ಯೋಗ್ಯದ ಅಂತ ಅನ್ನಿಸ್ತಾ ಇದೆ. ಅದನ್ನು ಅನಿಸೋದಷ್ಟೇ ಅಲ್ಲ, ಅಲ್ಲಿ ಜನರ ಒಂದು ಬೇಡಿಕೆನೂ ಅದಾಗಿದೆ. ನಿರಂತರವಾಗಿ ಅದನ್ನು ಈಡೇರಿಸಿಕೊಡುವಂಥ ಕೆಲಸ ಸಿದ್ದರಾಮಯ್ಯನಿಂದ ಆಗಲಿ ಅನ್ನೋದು ನಮ್ಮ ವಾಹಿನಿ ಮೂಲಕ ಅವ್ರ ಮೇಲೆ ಒತ್ತಡ ಇರುವಂಥ ಪ್ರಯತ್ನ ಮಾಡ್ತಾಯಿದ್ವಿ. ಯಾಕೆಂದರೆ ಮಹಾಲಿಂಗಪುರ ಬೆಲ್ಲದಷ್ಟೇ ಅಲ್ಲ, ಇನ್ನುಳಿದ ವ್ಯಾಪಾರಗಳ ಕೇಂದ್ರವೂ ಹೌದು. ಇವತ್ತು ಅದು ಮುಧೋಳದ ಹಾಗೆ, ಅದು ಜಮಖಂಡಿ ಹಾಗೆ, ಅದು ನಮ್ಮ ಗೋಕಾಕದ ಹಾಗೆ, ಅದು ನಮ್ಮ ರಬಕ ಕಮ್ಯುನಿಟಿ ಹಾಗೆ ಬೆಳೆಯುತ್ತಿರುವಂಥ ಇನ್ನೂ ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುತ್ತಿರುವಂಥದ್ದು. ಒಂದು ಕಾಲಕ್ಕೆ ಗೋಕಾಕ್ ಬೆಲ್ಲಕ್ಕೆ ಪ್ರಸಿದ್ಧಿ ಇತ್ತು, ಇವತ್ತು ಮಹಾಲಿಂಗಪುರ ಬೆಲ್ಲಕ್ಕೆ ಪ್ರಸಿದ್ಧ ಆಗಿದೆ. ಬೆಲ್ಲ ಇನ್ನುಳಿದ ಬೆಳೆಗಳಿಗೆ, ಯಾಕಂದರೆ ಸುತ್ತಮುತ್ತ ಎಲ್ಲನೂ ಅಲ್ಲಿ ಕಬ್ಬನ್ನು ಬೆಳೆಯೋದ್ರಿಂದಾಗಿ ಇವತ್ತು ಬೆಲ್ಲದ ಕೇಂದ್ರ ಆಗೋದಷ್ಟೇ ಅಲ್ಲ, ಇನ್ನುಳಿದ ದವಸ ಧಾನ್ಯದ ಕೇಂದ್ರ ಆಗ್ತಾಯಿದೆ. ಮತ್ತು ಅದೇ ಕಾಲಕ್ಕೆ ಇಲ್ಲಿ ಕಾರ್ಮಿಕರು ಸಹಿತ ಇರೋದರಿಂದಾಗಿ, ನೇಕಾರಿಕೆ ಇರೋದರಿಂದಾಗಿ ಅದು ಇಂಡಸ್ಟ್ರಿಗಳು ಸಾಕಷ್ಟು ಬೆಳೆದ. ಈ ಒಂದು ಹತ್ತಿ ಅನ್ನೋಕ್ಕಿಂತಲೂ ಬಟ್ಟೆ ತಯಾರಿಕಾ ಒಂದು ರೂಪದಲ್ಲಿ ಸಾಕಷ್ಟು ಆಗಿದೆ. ಇದೆಲ್ಲಕ್ಕಿಂತ ಹೆಚ್ಚಿಗೆ ಆಧ್ಯಾತ್ಮಿಕವಾದಂಥ ಒಂದು ಕ್ಷೇತ್ರ ಆಗಿದೆ ಅದು. ಮಹಾಲಿಂಗೇಶ್ವರ ಗುಡಿ ನೀವು ನೋಡಿರ್ಬೋದು. ಆ ಮಹಾಲಿಂಗೇಶ್ವರರ ಒಂದು ಆಶೀರ್ವಾದ ನೆಲೆಗಟ್ಟಿನಲ್ಲಿ ಆ ಮಹಾಲಿಂಗಪುರ ಬೆಳೆದು ಇವತ್ತು ನಿಂತದ. ಅದನ್ನು ತಾಲೂಕನ್ನಾಗಿ ಘೋಷಣೆ ಮಾಡೋದು ಇವತ್ತು ಘೋಷಿಸಬೇಕಾಗಿದ್ದು ಸರ್ಕಾರದ, ಅದು ಸಿದ್ದರಾಮಯ್ಯರ ಕರ್ತವ್ಯ ಅಂತ ನಾವು ಭಾವಿಸ್ತೀವಿ. ಜೊತೆಗೆ ಆರ್ ವಿ ತಿಮ್ಮಾಪುರ ಅವರು ತಮ್ಮ ರಾಜಕೀಯ ವ್ಯಕ್ತಿತ್ವವನ್ನೆಲ್ಲ ಬಳಸಿ ಅದನ್ನು ಮಾಡಲಿ ಅನ್ನುವಂಥ ಒತ್ತಡವೂ ಇಲ್ಲಿದೆ. ಮತ್ತು ಅದೇ ಕಾಲಕ್ಕೆ ನಮ್ಮ ಸಿದ್ದು ಸೌದಿ ಅವರು ಸಹಿತ ಏನಾದರೂ ಒತ್ತಡ ತಂದು ಇದನ್ನು ಮಾಡಿಸುವಂಥ ಕೆಲಸ ಆದರೆ ಭಾಳ ಉತ್ತಮ ಅನ್ನೋಂಥ ಮಾತನ್ನು ಹೇಳ್ತಾ, ಇದು ಮಹಾಲಿಂಗಪುರ ಆಗಲೇಬೇಕು ತಾಲೂಕು ಅನ್ನೋ ಹೋರಾಟದ ಒಂದು ಝಲಕ್ಕನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನೀವು ಅದನ್ನು ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ಈ ತಾಲೂಕಿಗೆ ಮಹಾಲಿಂಗಪುರ ತಾಲೂಕು ಆಗೋದಕ್ಕೆ ನಿಮ್ಮ ಬೆಂಬಲ ಸೂಚಿಸ್ರಿ ಅಂತ ಹೇಳ್ತಾ, ಇದನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಚ್ರಿ. ಜೊತೆಗೆ ನೀವು ಇದನ್ನು ನೋಡೋದನ್ನು ಬಿಡಲಿಕ್ಕೆ ಹೋಗ್ಬೇಡ್ರಿ, ಮಹಾಲಿಂಗಪುರ ಹೋರಾಟ ನಿಲ್ಲಿಸಬೇಡ್ರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥ ದೇಶ ತರ ಸತ್ಯದ ಕೈಗಳಲ್ಲಿ ವಂದನೆಗಳು.